ಕೆಲವು ಕಡೆ ಆಟೋದವರು ಬೈಕ್ ಟ್ಯಾಕ್ಸಿ ರೈಡರ್ಸ್ನೆಲ್ಲ ಹಿಡಿದು ಗಲಾಟೆ ಮಾಡಿದರು. ಅದನ್ನು ಕೂಡ ವಿಡಿಯೋ ವೈರಲ್ ಆಗ್ತಿತ್ತು, ಫೇಸ್ಬುಕ್ಕಲ್ಲೆಲ್ಲ ನೋಡಿದೆ ನಾನು. ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸ್ತಿತ್ತು. ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಮತ್ತು ಏನಕ್ಕೆ ಅಂದದಾದರೆ ಆ ಕೋರ್ಟಲ್ಲೂ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕಿರುಕುಳ ನೀಡಬಾರ್ದು ಅಂತ. ಯಾರೇ ಆಗಲಿ, RTO ಆಫೀಸರ್ ಆಗಲಿ, ಪೊಲೀಸರಾಗಲಿ, ಯಾವುದೇ ಅಧಿಕಾರಿಗಳಾಗಲಿ ಕಿರುಕುಳ ನೀಡಬಾರ್ದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಆಟೋದವರು ಯಾಕೆ ಕಿರುಕುಳ ನೀಡ್ತಾ ಇದ್ದಾರೆ, ಯಾರ್ಯಾರು ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕಿರುಕುಳ ನೀಡ್ತಾ ಇದ್ದೀರಾ ಅವರು ಬಂದು ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಳು ಮತ್ತು ಕೆಲವೊಂದು ಯಶವಂತಪುರ ರೈಲ್ವೆ ಸ್ಟೇಷನು, ಇಲ್ಲಿ ಆಟೋದವ್ರು ಬಂದು ಕಸ್ಟಮರ್ಗಳಿಗೆ ಬಂದು ಡಿಮ್ಯಾಂಡ್ ಮಾಡ್ತಾರಲ್ಲ, ಮೀಟ್ರಿಗೆ ಇಂಥ ಜಾಸ್ತಿ ಕೇಳ್ತಾರಲ್ಲ, ಅಂಥವ್ರು ಬಂದು ಅವ್ರ ಆಟೋ ಕೀಗಳನ್ನ ಕಿತ್ಕೊಂಡು ಹೇಳಿ ಮೀಟ್ರ್ ಹಾಕೊಂಡು ಓಡಿಸಿ 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 4 ಕಿಲೋಮೀಟ್ರಿಗೆಲ್ಲ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಎಲ್ಲ ಕೇಳ್ತಾರಲ್ಲ, ಅಂಥವ್ರಿಗೆಲ್ಲ ಬಂದು ನೀವು ಕೇಳಿ ನೋಡಿ. ಆಟೋದವ್ರಿಗೆಲ್ಲ ಇಲ್ಲಿ ಹಿಡಿದು ಫೈನ್ ಆಗ್ತಾಯಿದ್ದಾರೆ, ಓಕೆನಾ? ನೀವು ಫಸ್ಟು ಪ್ರಾಮಾಣಿಕರಾಗಿ, ಆವಾಗ ನಿಮಗೆ ಪ್ರಯಾಣಿಕರು ಸಿಗ್ತಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.